ಲಾಸ್ಟ್ ಕ್ಲಾಸಲ್ಲಿ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆ ಚಾಪ್ಟರ್ ಅಲ್ಲಿ ಜನರಲ್ ಫಾರ್ಮ್ ಆಫ್ ಅನ್ ಎಪಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗ ನೆಕ್ಸ್ಟ್ ಟಾಪಿಕ್ ಏನಂತಂದ್ರೆ ಫೈನೈಟ್ ಎಪಿ ಅಂಡ್ ಇನ್ಫೈನೈಟ್ ಎಪಿ. ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಟೂ ಟೈಪ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ನಾವಿಲ್ಲಿ ನೋಡಬಹುದು. ಫಸ್ಟ್ ಒನ್ ಏನಿದೆ ಫೈನೈಟ್ ಎಪಿ. ನೋಡಿ, ಫೈನೈಟ್ ಎಪಿ ಅಂದ್ರೆ ಏನಂತಂದ್ರೆ ನೇಮ್ ಅಲ್ಲಿ ಇದೆ. ಫೈನೈಟ್ ಅಂತಂದ್ರೆ ಏನು, ಮಿತಿ ಇರುವಂತದ್ದು. ಹಾಗಾಗಿ ನಾವು ಹೇಗೆ ಡಿಫೈನ್ ಮಾಡಬಹುದು ಫೈನೈಟ್ ಎಪಿ ಅಂದ್ರೆ an AP containing countable number of terms ಅಥವಾ an AP containing finite number of terms is called finite AP. ಅಂದ್ರೆ ಯಾವುದೇ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ನಾವು ಅದರಲ್ಲಿ ಇರುವಂತಹ ಟರ್ಮ್ಸ್ ಗಳನ್ನ ನಾವು ಕೌಂಟ್ ಮಾಡೋದಕ್ಕೆ ಸಾಧ್ಯ ಆಗಂಗಿದ್ರೆ ಅಂತ ಅರ್ಥಮೆಟಿಕ್ ಪ್ರೋಗ್ರೆಷನ್ ನಾವು ಏನಂತ ಕರಿಬಹುದು, ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಫೈನೈಟ್ AP ಅಂತ ಕರಿಬಹುದು. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಏನಿದೆ ನೋಡಿ, ಇದೊಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿದೆ. ಇದರಲ್ಲಿ ಇರುವಂತ ಟರ್ಮ್ಸ್ ಗಳನ್ನ ನಾವು ಇಲ್ಲಿ ಕೌಂಟ್ ಮಾಡಬಹುದು. ಇಷ್ಟೇ ಟರ್ಮ್ಸ್ ಇದೆ ಅಂತ ಹೇಳ್ಬೋದಲ್ವಾ? ಯಾಕಂತಂದ್ರೆ ನೋಡಿ, ಇದು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್. ಒಟ್ಟು ಇಲ್ಲಿ ಇರುವಂತ ಟರ್ಮ್ಸ್ ಗಳಷ್ಟು 4 ಟರ್ಮ್ಸ್ ಇದೆ. ಹಾಗಾಗಿ ಏನಂತ ಆಗುತ್ತೆ, ಇದು ಫೈನೈಟ್ ಎಪಿ. ಸೆಕೆಂಡ್ ಎಕ್ಸಾಂಪಲ್, ಇಲ್ಲಿ ಎಷ್ಟಿದೆ? 1 2 3 4 5 ಟರ್ಮ್ಸ್ ಇದೆ. ಅಂದ್ರೆ ಈಗ ಇಲ್ಲಿ ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ನಾವು ನಂಬರ್ಸ್ ಗಳು, ಟರ್ಮ್ಸ್ ಗಳು ಎಷ್ಟಿದೆ ಅಂತ ನಾವು ಕೌಂಟ್ ಮಾಡಬಹುದು. ಹಾಗಾಗಿ ಇದೇನಾಯ್ತು, ಇದು ಒಂದು ಫೈನೈಟ್ ಎಪಿ ಆಯ್ತು. ಅಂದ್ರೆ ಇಷ್ಟೇ. ಫೈನೈಟ್ ಎಪಿ ಅಂತಂದ್ರೆ ಏನು, ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ನಾವು ಕೌಂಟ್ ಮಾಡಬಹುದಾದಷ್ಟು ಟರ್ಮ್ಸ್ ಗಳಿದ್ರೆ ಅದನ್ನ ನಾವೇನಂತ ಕರಿತೀವಿ, ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಸೆಕೆಂಡ್ ಒನ್, ಇನ್ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಇನ್ಫೈನೈಟ್ ಎಪಿ. ನೋಡಿ, ಅಲ್ಲಿ ಡೆಫಿನೇಷನ್ ನಲ್ಲೇ ಅಂದ್ರೆ ನೇಮ್ ಅಲ್ಲೇ ಇದೆ. ಇನ್ಫೈನೈಟ್ ಮೀನ್ಸ್ ಕೌಂಟ್ ಮಾಡದೇ ಇರೋ, ಅಂದ್ರೆ ಇನ್ಫೈನೈಟ್ ಅಂದ್ರೆ ಮಿತಿ ಇಲ್ಲದ ಅಂತ ಆಗುತ್ತೆ. ಹಾಗಾಗಿ ಫೈನೈಟ್ ಎಪಿ ಅಂತಂದ್ರೆ ಏನು, ಎಪಿ ಕಂಟೈನಿಂಗ್ ಅನ್ಕೌಂಟಬಲ್ ನಂಬರ್ ಆಫ್ ಟರ್ಮ್ಸ್ ಅಥವಾ ಎಪಿ ಕಂಟೈನಿಂಗ್ ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಇಸ್ ಕಾಲ್ಡ್ ಇನ್ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಫಸ್ಟ್ ಏನಿದೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ನೋಡಿ, 3, 6, 9, 12 ಆದ್ಮೇಲೆ ಈ ಡಾಟ್ ಡಾಟ್ ಅಂತ ಬರ್ದಿದ್ದೀವಿ. ಅಂದ್ರೆ ಇಲ್ಲಿ ಇನ್ನು ಟರ್ಮ್ಸ್ ಗಳು ಮುಂದಕ್ಕಿದೆ ಅಂತ ತೋರಿಸಿದೀವಿ, ಡಾಟ್ ಡಾಟ್ ಅಂತ ಹಾಕ್ಬಿಟ್ಟು. ಹಾಗಾಗಿ ಇಲ್ಲಿ ಇಷ್ಟೇ ಟರ್ಮ್ಸ್ ಗಳಿದೆ ಅಂತ ನಾವು ಇಲ್ಲಿ ಹೇಳೋದಕ್ಕೆ ಬರಲ್ಲ. ಹಾಗಾಗಿ ಇದು ಒಂದು ಏನಾಯ್ತು, ಇನ್ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಯ್ತು. ಅದೇ ತರ ಸೆಕೆಂಡ್ ಒನ್ ಅಷ್ಟೇ, 100, 80, 60, 40 ಇದು ಕೂಡ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್. ಯಾಕಂದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿದ್ರೆ ಇದು ಕಾಮನ್ ಡಿಫರೆನ್ಸ್ ಇದೆ ಇಲ್ಲಿ. ಹಾಗಾಗಿ ಇದೊಂದು ಅರ್ಥಮೆಟಿಕ್ ಪ್ರೋಗ್ರೆಷನ್. ಆದ್ರೆ ಇಲ್ಲಿ ನಂಬರ್ ಆಫ್ ಟರ್ಮ್ಸ್ ಗಳು ಏನಿದೆಯಲ್ಲ ಅದು ಇಷ್ಟೇ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ 3 ಟರ್ಮ್ಸ್ ಇದೆ, 4 ಟರ್ಮ್ಸ್ ಇದೆ, 5 ಟರ್ಮ್ಸ್ ಇದೆ ಅಂತ ಹೇಳೋದಕ್ಕೆ ಆಗಲ್ಲ. ಯಾಕಂದ್ರೆ ಇಲ್ಲಿ ನಾವು ಮುಂದೆ ಡಾಟ್ 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 ಅಂತ ತೋರಿಸ್ಕೊಂಡಿರೋದ್ರಿಂದ ಇದು ಏನಾಯ್ತು, ಇನ್ಫೈನೈಟ್ ಎಪಿ ಆಯ್ತು. ಇಷ್ಟೇ. ಏನು ಅಂತಂದ್ರೆ ಫೈನೈಟ್ ಎಪಿ ಅಂತಂದ್ರೆ ಕೌಂಟಬಲ್ ಆಫ್ ನಂಬರ್ ಆಫ್ ಟರ್ಮ್ಸ್ ಇರುವಂತ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ನಾವು ಫೈನೈಟ್ ಎಪಿ ಅಂತ ಕರಿತೀವಿ. ಇನ್ಫೈನೈಟ್ ಎಪಿ ಅಂತಂದ್ರೆ ಅನ್ಕೌಂಟಬಲ್ ನಂಬರ್ ಆಫ್ ಟರ್ಮ್ಸ್, ಅಂದ್ರೆ ಎಣಿಸಲು ಸಾಧ್ಯವಿಲ್ಲದಷ್ಟು ಟರ್ಮ್ಸ್ ಗಳು ಇರುವಂತ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ, ಇನ್ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಈಗ ಇಲ್ಲಿ ನೆಕ್ಸ್ಟ್ ಏನಿದೆ ನಿಮ್ಗೆ ಅಂತಂದ್ರೆ ಎಕ್ಸರ್ಸೈಸ್ 1.1 ಇದೆ. ಅದರಲ್ಲಿ ಈಗ ಫಸ್ಟ್ ಮೇನ್ ಆಮೇಲೆ ಸ್ಟಡಿ ಮಾಡೋಣ. ಯಾಕಂತಂದ್ರೆ ಈಗ ಇದಕ್ಕೆ ನಮ್ಗೆ ಈಸಿ ಆಗಿರುವಂತ ಮೇನ್ಸ್ ಗಳು ಫಸ್ಟ್ ಮಾಡ್ಬೇಡ ಅದನ್ನ. ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಏನು ಅನ್ನೋದು ಅದರಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಹಾಗಾಗಿ ಸೆಕೆಂಡ್ ಮೇನ್ ಮಾಡೋಣ. ಸೆಕೆಂಡ್ ಮೇನ್ ಏನಿದೆ ನೋಡ್ಕೊಳ್ಳಿ ನೀವು. ಅಲ್ಲಿ ಎಕ್ಸರ್ಸೈಸ್ 1.1 ಅಲ್ಲಿ ಸೆಕೆಂಡ್ ಮೇನ್ ಕ್ವಶನ್ ಏನು ಅಂತಂದ್ರೆ, ರೈಟ್ ದ ಫಸ್ಟ್ 4 ಟರ್ಮ್ಸ್ ಆಫ್ ದ ಎಪಿ when the first term a and common difference b are given as follows. ಅಂದ್ರೆ ಅವ್ರು ಏನ್ ಕೊಟ್ಟಿದ್ದಾರೆ, ಅಲ್ಲಿ ಯಾವ್ದೋ ಒಂದು ಎಪಿ ಇದೆ, ಅದರಲ್ಲಿ ಇರುವಂತ ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ, ಮತ್ತೆ ಆ ಎಪಿ ನಲ್ಲಿ ಕಾಮನ್ ಡಿಫರೆನ್ಸ್ ಕೊಟ್ಟಿದ್ದಾರೆ ಇಷ್ಟು ಅಂತ ಹೇಳಿ. ನಾವೇನ್ ಮಾಡಬೇಕು, ಫಸ್ಟ್ 4 ಟರ್ಮ್ಸ್ ಆಫ್ ದ ಎಪಿ ನಾವು ಬರೀಬೇಕು. ನೋಡಿ, ಈಗ ಇಲ್ಲಿ ಎಪಿ ಬರೆಯೋದಕ್ಕೆ ನಾವು ಫಸ್ಟ್ ಟರ್ಮ್ ಕಾಮನ್ ಡಿಫರೆನ್ಸ್ ಗೊತ್ತಿದ್ರೆ ನಾವು ಎಪಿ ಅನ್ನು ಬರೆಯೋದು ಈಸಿ. ಯಾಕೆ ಅಂತಂದ್ರೆ ಈಗ ಫಸ್ಟ್ ಟರ್ಮ್ ಅನ್ನು ನಾವು ಕೊಟ್ಟಿದ್ರೆ ಅದು ಫಸ್ಟ್ ಟರ್ಮ್ ಬರ್ಕೊಂಡು ಅದಕ್ಕೆ ಕಾಮನ್ ಡಿಫರೆನ್ಸ್ ಏನಿದೆ ಅದನ್ನ ಆಡ್ ಮಾಡ್ಕೊಂತ ಬರಿತಾ ಹೋದ್ರೆ ಅಲ್ಲಿಗೆ ನಮಗೆ ಮುಂದಿನ ಟರ್ಮ್ಗಳು ಬರಿತಾ ಹೋಗ್ಬೋದು. ಎಷ್ಟು ಟರ್ಮ್ಸ್ ಗಳು ಬೇಕಾದ್ರೂ ಬರಿಬಹುದು. 4 ಟರ್ಮ್ಸ್ ಅಂತಲ್ಲ, 5 ಟರ್ಮ್ಸ್ ಬರಿಬಹುದು, 6 ಟರ್ಮ್ಸ್ ಬರಿಬಹುದು, 10 ಟರ್ಮ್ಸ್ ಕೂಡ ಬರಿಬಹುದು. ಆದ್ರೆ ಈಗ ಇಲ್ಲಿ ನಾವು ಜನರಲ್ ಫಾರ್ಮ್ ಅಲ್ಲಿ ಇರುವಂತ ಟರ್ಮ್ಸ್ ಗಳನ್ನ ಇಟ್ಕೊಂಡು ಬರೆದ್ರೆ ಅದು ಒಂದು ಯೂಶುವಲ್ ಮೆಥಡ್ ಆಗುತ್ತೆ. ಈಗ ಸೆಕೆಂಡ್ ಮೇನ್ ಏನಿದೆ ಎಕ್ಸರ್ಸೈಸ್
1.1 ಅಲ್ಲಿ ಸೆಕೆಂಡ್ ಮೈನ್ ಕ್ವಶನ್ ಅಲ್ಲಿ ಈಗ ಅದರಲ್ಲಿ ಫಸ್ಟ್ ಕ್ವಶನ್ ಏನಿದೆ, ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ ಅವರು. ಏನು ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ? 10. ಸೆಕೆಂಡ್ ಟರ್ಮ್ ಕಾಮನ್ ಡಿಫರೆನ್ಸ್ 10 ಕೊಟ್ಟಿದ್ದಾರೆ. ಅಂದ್ರೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಸಿಂಬಲ್ಸ್ ಗಳು ಯಾವುದಕ್ಕೆ ರೆಪ್ರೆಸೆಂಟ್ ಮಾಡೋದಕ್ಕೆ ಇಟ್ಕೊಂಡಿದೀವಿ ಅಂತ. ಎ ಅನ್ನೋದು ಫಸ್ಟ್ ಟರ್ಮ್ ಅನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಇಟ್ಕೊಂಡಿದ್ದೀವಿ ಸಿಂಬಲ್. ಡಿ ಅನ್ನೋದು ಕಾಮನ್ ಡಿಫರೆನ್ಸ್ ಅನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಈ ಸಿಂಬಲ್ ಇಟ್ಕೊಂಡಿದ್ವಿ. ಇವ್ರು ಏನ್ ಕೇಳಿರೋದು ಈಗ, ರೈಟ್ ಫಸ್ಟ್ 4 ಟರ್ಮ್ಸ್ ಆಫ್ ದ ಎ ಪಿ. ಅಂದ್ರೆ ಈಗ ಎ 10 ಆಗಿರೋಂತ ಮತ್ತೆ ಕಾಮನ್ ಡಿಫರೆನ್ಸ್ ಕೂಡ 10 ಆಗಿರೋಂತ ಒಂದು ಎ ಪಿ ನ ಫಸ್ಟ್ 4 ಟರ್ಮ್ಸ್ ಏನು ಬರೀರಿ ಅಂತ ಹೇಳಿದ್ದಾರೆ. ಈಗ ನಿಮಗೆ ಜನರಲ್ ಫಾರ್ಮಲ್ ಗೊತ್ತಿದೆ. ಫಸ್ಟ್ ಟರ್ಮ್ ಏನು? ಎ. ಸೆಕೆಂಡ್ ಟರ್ಮ್ ಏನು? ಎ ಪ್ಲಸ್ ಡಿ. ಥರ್ಡ್ ಟರ್ಮ್ ಏನಿದೆ? ಎ ಪ್ಲಸ್ 2d. ಫೋರ್ತ್ ಟರ್ಮ್ ಏನಿದೆ? ಎ ಪ್ಲಸ್ 3d. ನೋಡಿ, ಈಗ ಇವು ಏನು ಫಸ್ಟ್ 4 ಟರ್ಮ್ಸ್ ಆಫ್ ದ ಎ ಪಿ ಅನ್ನೋದು ನಿಮ್ಗೆ ಗೊತ್ತಿದೆ. ಈಗ ಇದರಲ್ಲಿ ಎ ಮತ್ತೆ ಡಿ ವ್ಯಾಲ್ಯೂಸ್ಗಳನ್ನ ನಾವು ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ಟು ಇವನ್ನ ಸಿಂಪ್ಲಿಫಿಕೇಶನ್ ಮಾಡಿಬಿಟ್ರೆ ಫಸ್ಟ್ ಟರ್ಮ್ 10 ಇರುವಂತ ಕಾಮನ್ ಡಿಫರೆನ್ಸ್ 10 ಆಗಿರುವಂತ ಎ ಪಿ ನ ಮೊದಲನೇ 4 ಟರ್ಮ್ಸ್ ಗಳು ಯಾವುದು ಅನ್ನೋದು ನಮ್ಗೆ ಸಿಗುತ್ತೆ. ಓಕೆ, ಈಗ ನೋಡಿ ಎ ಏನಿದೆ? 10 ಇದೆ, 10 ಬರ್ಕೊಂಡ್ಬಿಡೋಣ, ಅಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡೋಣ. ಎ 10 ಇದೆ, 10 ಬರ್ದೆ, ಪ್ಲಸ್ ಡಿ ಎಷ್ಟು ಕೊಟ್ಟಿದ್ದಾರೆ ಅವರು? 10, ಅದನ್ನು ಸಬ್ಸ್ಟಿಟ್ಯೂಷನ್ ಮಾಡೋಣ. ನೆಕ್ಸ್ಟ್ ಎ 10 ಪ್ಲಸ್ 2 ಇಂಟು ಡಿ ಎಷ್ಟಿದೆ? 10. ಎ 10 ಪ್ಲಸ್ 3 ಇಂಟು ಡಿ ಎಷ್ಟು ಕೊಟ್ಟಿದ್ದಾರೆ? 10, ಅದನ್ನು ಸಬ್ಸ್ಟಿಟ್ಯೂಷನ್ ಮಾಡೋಣ. ಈಗ ಇವನ್ನ ನಾವು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಫಸ್ಟ್ 4 ಟರ್ಮ್ಸ್ ಸಿಕ್ತು. ಫಸ್ಟ್ ಟರ್ಮ್ ಇಲ್ಲಿ ಏನಾಗುತ್ತೆ? 10 ಚೆನ್ನಾಗಿ ಬರ್ಕೋಣ. ಇಲ್ಲಿ 10 ಪ್ಲಸ್ 10 ಎಷ್ಟಾಯ್ತು? 20. ಇಲ್ಲಿ 10 ಪ್ಲಸ್ 2 ಇಂಟು 10 ಎಷ್ಟಾಯ್ತು? 20, 10 ಪ್ಲಸ್ 3 ಇಂಟು 10 30. Therefore 10, 20, 10 plus 20 30, 10 plus 30 40. ಸೊ ಏನಾಯ್ತು? ಫಸ್ಟ್ ಟರ್ಮ್ 10 ಆಗಿರುವಂತ ಮತ್ತೆ ಕಾಮನ್ ಡಿಫರೆನ್ಸ್ 10 ಇರುವಂತ ಅರ್ಥಮೆಟಿಕ್ ಪ್ರೋಗ್ರೆಷನ್ ನ 4 ಟರ್ಮ್ಗಳು ಯಾವ್ಯಾವು ಅಂತಂದ್ರೆ 10, 20, 30, 40. These are the first 4 terms of the AP having first term 10 and common difference 10. ಅದೇ ತರ ಈಗ ನೀವು ಅದರಲ್ಲಿ 5 ಪ್ರಾಬ್ಲಮ್ಸ್ ಇದೆ. ಸೇಮ್ ಅದೇ ತರ ಆಗಿರೋದ್ರಿಂದ ನೀವು ಮಾಡಬಹುದು. ಇನ್ನೊಂದು ಇದರಲ್ಲಿ ಕಾಮನ್ ಡಿಫರೆನ್ಸ್ ಆಫ್ ಇರುವಂತದ್ದು ಅದೊಂದು ನಿಮ್ಗೆ ತೋರಿಸ್ತೀನಿ. ಯಾವುದು? ಫೋರ್ತ್ ಪ್ರಾಬ್ಲಮ್ ಅಲ್ಲಿ ನೀನು ಕೊಟ್ಟಿದ್ದಾರೆ ಅವರು ಫಸ್ಟ್ ಟರ್ಮ್ -1 ಕೊಟ್ಟಿದ್ದಾರೆ, ಕಾಮನ್ ಡಿಫರೆನ್ಸ್ 1/2 ಕೊಟ್ಟಿದ್ದಾರೆ. ಸೇಮ್ ಈಗ ಇದು ಕೂಡ ಏನು ಫಸ್ಟ್ 4 ಟರ್ಮ್ಸ್ ಆಫ್ ದ ಎ ಪಿ ಬರೀಬೇಕು ನಾವು. ಅಂದ್ರೆ ಫಸ್ಟ್ ಟರ್ಮ್ -1 ಇರುವಂತ ಮತ್ತೆ ಕಾಮನ್ ಡಿಫರೆನ್ಸ್ 1/2 ಇರುವಂತ ಒಂದು ಎ ಪಿ ನ ಮೊದಲನೇ 4 ಟರ್ಮ್ಗಳನ್ನ ಬರೀಬೇಕು ನಾವು. ಅದೇ ಇದೇ ರೀತಿಯಾಗಿ ನಾವು ಮೊದಲು 4 ಟರ್ಮ್ಗಳು ಏನಾಗಿರುತ್ತೆ ಅದನ್ನ ಬರ್ಕೊಂಡ್ಬಿಡೋಣ. ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d. ಇದು 4 ಟರ್ಮ್ಗಳು. ಇದರ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಆಯ್ತು. ಎ ಮೈನಸ್ 1 ಪ್ಲಸ್ ಡಿ ಎಷ್ಟಿದೆ? ಆಫ್. ಎ -1 ಪ್ಲಸ್ 2 ಇಂಟು ಹಾಫ್. ಎ -1 ಪ್ಲಸ್ 3 ಇಂಟು ಹಾಫ್. ಈಗ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಮಗೆ ಆ 4 ಟರ್ಮ್ಸ್ಗಳು ಯಾವುದು ಅನ್ನೋದು ಸಿಗುತ್ತೆ. -1. ಈಗ ಇಲ್ಲಿ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಬೇಕು ಅಂದ್ರೆ ನಿಮ್ಗೆ ಗೊತ್ತಿದೆ ಏನು, LCM ತಗೋಬೇಕಾಗತ್ತೆ. ಯಾಕಂದ್ರೆ ಒಂದು ರ್ಯಾಷನಲ್ ನಂಬರ್ ಇದೆ, ಇನ್ನೊಂದು ಇಂಟಿಜರ್ ಇದೆ. ಹಾಗಾಗಿ ಇಲ್ಲಿ ಡಿನಾಮಿನೇಟರ್ ಏನಿಲ್ಲ ಅಂದ್ರೆ 1 ಅನ್ನೋದು ಗೊತ್ತಿದೆ. 1ಗೆ ಮತ್ತೆ 2ಗೆ LCM ಏನಾಗುತ್ತೆ? 2 ಬರ್ಕೊಂಡ್ಬಿಡೋಣ. ಈಗ ಇದನ್ನ ಸಿಂಪ್ಲಿಫಿಕೇಶನ್ ಮಾಡೋದು ಗೊತ್ತಿದೆ ನಮಗೆ. ಇಲ್ಲಿ ಡಿನಾಮಿನೇಟರ್ 1 ಇರೋದ್ರಿಂದ 1ಗೆ ಏನ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 2 ಆಗುತ್ತೆ, 2. Therefore ಆ 2 ಅನ್ನು ನಾವು ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಆಯ್ತು -2 ಆಯ್ತು. ಪ್ಲಸ್ 2 1s 2 ಆಗುತ್ತೆ, 1 1s 1. ಇಲ್ಲಿ 2 1s ಕ್ಯಾನ್ಸಲ್ ಆಯ್ತು. -1 ಪ್ಲಸ್ 1 ಆಯ್ತು. ಯಾಕೆಂತಂದ್ರೆ ಇಲ್ಲಿ 2 1s ಕ್ಯಾನ್ಸಲ್ ಆಯ್ತು. 1 1s 1, ಡಿನಾಮಿನೇಟರ್ ಕೂಡ 1 ಇದೆ. 1/1 ಅಂದ್ರೆ 1 ಆಯ್ತು. ಇಲ್ಲಿ -1 ಇದನ್ನ ಸಿಂಪ್ಲಿಫೈಡ್ ಫಾರ್ಮ್ ಬರ್ಕೋಣ ಒಂದ್ಸರಿ. -1 ಇದನ್ನ ಇದಕ್ಕೆ ನ್ಯೂಮರೇಟರ್ಗೆ ಮಲ್ಟಿಪ್ಲಿಕೇಶನ್ ಮಾಡ್ಕೋಬಹುದು. ಯಾಕಂದ್ರೆ ಇದು ನ್ಯೂಮರೇಟರ್ ಇದೆ, ಇದು ಡಿನಾಮಿನೇಟರ್ 1. ಹಾಗಾಗಿ ಇದೇನಾಗುತ್ತೆ? ಪ್ಲಸ್ 3/2 ಆಯ್ತು.
ಪ್ಲಸ್ 3/2 ಆಯ್ತು. ಇಲ್ಲಿ ಎಷ್ಟಾಗುತ್ತೆ ನೋಡಿ, -1, ಈಗ ನ್ಯೂಮರೇಟರ್ ನಾವು ಸಿಂಪ್ಲಿಫಿಕೇಶನ್ ಮಾಡಬಹುದು. ಅನ್ಲೈಕ್ ಸೈನ್ಸ್ ಸಬ್ಟ್ರಾಕ್ಷನ್ ಮಾಡಬೇಕಾಗುತ್ತೆ. ಬಿಗ್ಗರ್ ಅಲ್ಲಿ ಸ್ಮಾಲ್ ಸಬ್ಟ್ರಾಕ್ಟ್ ಮಾಡಿದ್ರಿ, 2 ನಲ್ಲಿ 1 ಸಬ್ಟ್ರಾಕ್ಟ್ ಆಯ್ತು ಅಂದ್ರೆ 1, ಬಿಗ್ಗರ್ ನಂಬರ್ ಸೈನ್ ಮೈನಸ್ ಅಂದ್ರೆ -1/2 ಆಯ್ತು. ಇಲ್ಲಿ -1 + 1 ಸಬ್ಟ್ರಾಕ್ಟ್ ಮಾಡಬೇಕಾಗತ್ತೆ. 1 ಅಲ್ಲಿ 1 ಹೋದ್ರೆ 0 ಆಯ್ತು. ಇಲ್ಲಿ ಅಗೈನ್ ಮತ್ತೆ ನಾವು ಎಲ್ಸಿಎಂ ತಗೊಂಡು ಸಿಂಪ್ಲಿಫಿಕೇಶನ್ ಮಾಡಬೇಕಾಗತ್ತೆ. ಈ ಡಿನಾಮಿನೇಟರ್ ಅಲ್ಲಿ ಅಂದ್ರೆ 1 ಮತ್ತೆ 2 ಗೆ ಎಲ್ಸಿಎಂ ಆಯ್ತು 2 ಆಯ್ತು. 1 ಗೆ ಏನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 2 ಆಗುತ್ತೆ. 1 2s 2, therefore 2 × -1 -2 ಆಯ್ತು, ಪ್ಲಸ್ 2 1s 1 3s 3 ಆಯ್ತು. ಇಲ್ಲಿ ಈ ಕಡೆ ಬರೀತೀನಿ, -1, -1/2, 0, ಇಲ್ಲಿ ಏನಾಯ್ತು ನೋಡಿ, ನ್ಯೂಮರೇಟರ್ ಸಿಂಪ್ಲಿಫಿಕೇಶನ್ ಮಾಡಬೇಕಾಗುತ್ತೆ. ಅನ್ಲೈಕ್ ಸೈನ್ಸ್ ಇಂದ ಸಬ್ಟ್ರಾಕ್ಷನ್ ಮಾಡಬೇಕು. ಬಿಗ್ಗರ್ ಅಲ್ಲಿ ಸ್ಮಾಲ್ ಸಬ್ಟ್ರಾಕ್ಟ್ ಮಾಡ್ತೀರಾ. 3 ನಲ್ಲಿ 2 ಸಬ್ಟ್ರಾಕ್ಟ್ ಆಯ್ತು ಅಂದ್ರೆ 1, ಬಿಗ್ಗರ್ ನಂಬರ್ ಸೈನ್ ಏನಿದೆ ಪ್ಲಸ್ ಇದೆ, ಹಾಗಾಗಿ +1 ಆಯ್ತು, 1/2. Therefore these are the 4 terms of the AP having first term -1 and common difference of. ಇನ್ನ ಉಳಿದಿರುವಂತ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಬಹುದು, ಯಾಕಂದ್ರೆ ಎಲ್ಲದೂ ಇದೇ ತರ. ಏನು ಅಂತಂದ್ರೆ ನೀವು a + d, a + 2d, a + 3d ಫಸ್ಟ್ 4 ಟರ್ಮ್ಸ್ ಬರ್ಕೊಂಡು a ನ ಮತ್ತೆ d ನ ಅದರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡು ಸಿಂಪ್ಲಿಫಿಕೇಶನ್ ಮಾಡೋದು ಈಗಾಗಲೇ ನೀವು 8th 9th ಅಲ್ಲಿ ಸ್ಟಡಿ ಮಾಡಿದ್ದೀರಿ. ಹಾಗಾಗಿ ನಾನು ಇನ್ನು ಉಳಿದಿರೋದನ್ನ ಹೇಳೋದಕ್ಕೆ ಹೋಗಲ್ಲ, 2 ನಾನು ಹೇಳಿದ್ದೀನಿ. ಅದೇ ತರ ಇನ್ನು 3 ಪ್ರಾಬ್ಲಮ್ ಇದೆ, ಅದನ್ನ ಇವತ್ತು ಸಾಲ್ವ್ ಮಾಡ್ಕೊಳ್ಳಿ. ಈಗ ಥರ್ಡ್ ಮೇನ್ ಅಲ್ಲಿ ಏನ್ ಕ್ವಶನ್ ಇದೆ ನೋಡ್ಕೊಳ್ಳಿ. ಫಾರ್ ದ ಫಾಲೋಯಿಂಗ್ APs ರೈಟ್ ದ ಫಸ್ಟ್ ಟರ್ಮ್ ಅಂಡ್ ದ ಕಾಮನ್ ಡಿಫರೆನ್ಸ್. ಅಂದ್ರೆ ಈಗ AP ಅವರೇ ಕೊಟ್ಟಿದ್ದಾರೆ. ಈಗ ಅದರಲ್ಲಿ ಫಸ್ಟ್ ಟರ್ಮ್ ಮತ್ತೆ ಕಾಮನ್ ಡಿಫರೆನ್ಸ್ ಏನು ಅಂತ ನಾವು ಬರೀಬೇಕು. ಫಸ್ಟ್ ಟರ್ಮ್ ಬರೆಯೋದೇನು ಈಸಿ, ಅದರಲ್ಲಿ ಯಾವುದು ಮೊದಲನೇ ಸ್ಥಾನದಲ್ಲಿ ಇರುತ್ತೋ ಅದೇ ಫಸ್ಟ್ ಟರ್ಮ್ ಅಂತ ಬರೆದು ಬಿಡ್ತೀರಾ. ಆದ್ರೆ ಕಾಮನ್ ಡಿಫರೆನ್ಸ್ ಬರೀಬೇಕು ಅಂತಂದ್ರೆ ಗೊತ್ತಿದೆ ಏನು, ಡಿಫರೆನ್ಸ್ ಬಿಟ್ವೀನ್ ಎ ಟರ್ಮ್ ಅಂಡ್ ಇಟ್ಸ್ ಪ್ರಿಸೀಡಿಂಗ್ ಟರ್ಮ್ ಏನಿದೆಯಲ್ಲ ಅದನ್ನ ನಾವು ಕಾಮನ್ ಡಿಫರೆನ್ಸ್ ಅಂತ ಹೇಳ್ತೀವಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ. ಅದನ್ನ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಮುಗೀತು. ಈಗ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ಥರ್ಡ್ ಮೇನ್ ಅಲ್ಲಿ ಫಸ್ಟ್ ಕ್ವಶನ್ ಏನಿದೆ ಅದು 3, 1, -1, -3 ಇನ್ಫೈನೈಟ್ ಅಲ್ವಾ ಇದು. ಈ ತರ ಒಂದು ಅರ್ಥಮೆಟಿಕ್ ಪ್ರಶ್ನೆ ಕೊಟ್ಟು ನಾವು ಫಸ್ಟ್ ಟರ್ಮ್ ಮತ್ತೆ ಕಾಮನ್ ಡಿಫರೆನ್ಸ್ ಅನ್ನ ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಏನು, ಫಸ್ಟ್ ಟರ್ಮ್ ಏನಿದೆ 3, ಫಸ್ಟ್ ಟರ್ಮ್ 3 ಆಯ್ತು. ಕಾಮನ್ ಡಿಫರೆನ್ಸ್ ನಾವು ಕಂಡುಹಿಡಿಯಬೇಕು. ಹಾಗಾಗಿ ನೀವು ಇದನ್ನ ಕೆಳಗಡೆ ನೀವು ಯಾವ ಟರ್ಮ್ ಅಂತ ಬರ್ಕೊಂಡ್ರೆ ಆಯ್ತು. ಇದು A1, ಸೆಕೆಂಡ್ ಇರೋದು A2, ಥರ್ಡ್ ಇರೋದು A3, ಫೋರ್ತ್ ಇರೋದು A4. ಈಗ ಅಲ್ಲಿ ಕಾಮನ್ ಡಿಫರೆನ್ಸ್ ನಾವು ಕಂಡುಹಿಡಿಯೋದಕ್ಕೆ ಏನ್ ಮಾಡಬೇಕು, ಡಿಫರೆನ್ಸ್ ಬಿಟ್ವೀನ್ ಎ ಟರ್ಮ್ ಅಂಡ್ ಇಟ್ಸ್ ಪ್ರಿಸೀಡಿಂಗ್ ಟರ್ಮ್ ಎಷ್ಟು ಬರುತ್ತೆ ಅಂತ ಬರ್ಕೋಬೇಕು. A2 - A1, A3 - A2, ಜಸ್ಟ್ 2 ಏನು ಅಲ್ಲಿ ಬರ್ಕೊಂಡ್ರೆ ಸಾಕು. ಮತ್ತೆ A4 - A3 ಅದು ಏನು ನೆಸೆಸಿಟಿ ಇಲ್ಲ, ಆದರೆ ನೀವು ಅದನ್ನು ಕೂಡ ಮಾಡಬಹುದು. ಓಕೆ, A2 ಎಷ್ಟಿದೆ ಇಲ್ಲಿ 1 - 3 ಇಟ್ ಇಸ್ ಈಕ್ವಲ್ ಟು, ಇಲ್ಲಿ ಏನಾಯ್ತು ಇನ್ ಸಿಂಪ್ಲಿಫಿಕೇಶನ್ ಆಗುತ್ತೆ. ಅನ್ಲೈಕ್ ಸೈನ್ಸ್ ಇರೋದ್ರಿಂದ ಸಬ್ಟ್ರಾಕ್ಷನ್, 3 ನಲ್ಲಿ 1 ಸಬ್ಟ್ರಾಕ್ಟ್ ಆಯ್ತು ಅಂದ್ರೆ 2, ಬಿಗ್ಗರ್ ನಂಬರ್ ಸೈನ್ ಮೈನಸ್ ಇದೆ -2. ಸಿಮಿಲರ್ಲಿ A3 ಎಷ್ಟಿದೆ ಇಲ್ಲಿ -1, A2 ಏನಿದೆ ಮೈನಸ್, ಈ ಮೈನಸ್ ನ ಇಲ್ಲಿ ಬರುತ್ತೆ. ನೆಕ್ಸ್ಟ್ A2 ಏನಿದೆ ಅದನ್ನ ಇಲ್ಲಿ ಬರುತ್ತೆ. ನೋಡಿ ಈಗ ಏನಾಯ್ತು, ಲೈಕ್ ಸೈನ್ಸ್ ಆಯ್ತು. ಲೈಕ್ ಸೈನ್ಸ್ ಅಂದ್ರೆ ಏನ್ ಮಾಡಬೇಕು ಅಂತ ಗೊತ್ತಿದೆ ನಿಮಗೆ. ಲೈಕ್ ಸೈನ್ಸ್ ಇದ್ರೆ ಅಡಿಷನ್ ಮಾಡಬೇಕು. ಅಡಿಷನ್ ಆಯ್ತು ಅಂದ್ರೆ 2 ಬಂತು, ಎರಡರದು ಏನ್ ಸೈನ್ ಇರುತ್ತೋ ಅದು. ಯಾಕಂದ್ರೆ ಅಡಿಷನ್ ಅಲ್ಲಿ ಸೈನ್ ಹೇಗೆ ನೀವು ಡಿಸೈಡ್ ಮಾಡ್ತೀರಿ, ಅಲ್ಲಿ ಲೈಕ್ ಸೈನ್ಸ್ ಇದ್ರೆ ಆಡ್ ಮಾಡ್ತೀರಾ, ಎಲ್ಲದ್ರದ್ದು ಏನ್ ಸೈನ್ ಇರ್ತೀರೋ ಅದನ್ನ ಸಮ್ಮಿಗೆ ಇಡ್ತೀವಿ. ಸಿಮಿಲರ್ಲಿ A4 ಏನಿದೆ -3, ಈ ಮೈನಸ್ ಅನ್ನ ಬರ್ಕೊಂಡೆ ಮೈನಸ್. A3 ಅಂದ್ರೇನೆ ಏನಿದೆ -1 ಇರೋದ್ರಿಂದ ಅದನ್ನ ಬ್ರಾಕೆಟ್ ಅಲ್ಲಿ ಬರ್ಕೋಬೇಕು. ದಟ್ ಈಸ್ ಈಕ್ವಲ್ ಟು ಏನಾಯ್ತು -3. ಇಲ್ಲಿ ಬ್ರಾಕೆಟ್ ಓಪನ್ ಮಾಡಬೇಕಂದ್ರೆ ನಾವು ಸೈನ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. -, ಪ್ಲಸ್ ಇಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತೆ. ಇಲ್ಲಿ ಏನಿಲ್ಲ ಅಂದ್ರೆ 1 1s 1. ದಟ್ ಈಸ್ ಈಕ್ವಲ್ ಟು ಏನಾಯ್ತು, ಈಗ ಇಲ್ಲಿ ಅನ್ಲೈಕ್ ಸೈನ್ಸ್ ಇರೋದ್ರಿಂದ ಸಬ್ಟ್ರಾಕ್ಷನ್ ಮಾಡಬೇಕು.
ಬಿಗ್ಗರ್ ಅಲ್ಲಿ ಸ್ಮಾಲರ್ 3 ಅಲ್ಲಿ 1 ಸಬ್ಟ್ರಾಕ್ಟ್ ಆಯ್ತು ಅಂದ್ರೆ 2 ಬಿಗ್ಗರ್ ನಂಬರ್ ಸೈನ್ ಇದೆ ಮೈನಸ್ ಇದೆ ಸೊ -2 ನೋಡಿ ಇಲ್ಲೇನಾಯ್ತು ಕಾನ್ಸ್ಟೆಂಟ್ ಬಂದಿದೆ ಅಲ್ವಾ ಡಿಫರೆನ್ಸ್ ಬಿಟ್ವೀನ್ ಟರ್ಮ್ ಅಂಡ್ ಎಕ್ಸ್ಪ್ಲಿಸಿಟ್ ಟರ್ಮ್ ಇದೆ ಕಾನ್ಸ್ಟೆಂಟ್ ಇದೆ ಸೊ ದಿಸ್ ಇಸ್ ಎಪಿ ಯಾಕಂದ್ರೆ ಎಪಿ ಅಂತ ಅವರೇ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ನಾವು ಇಲ್ಲಿ ಎಪಿ ಹೌದೋ ಅಲ್ಲ ಅಂತ ಏನು ಚೆಕ್ ಮಾಡಿ ಹೇಳೋಂತ ನೆಸಿಟಿ ಇಲ್ಲ ಕಾಮನ್ ಡಿಫರೆನ್ಸ್ ಹೇಳಬೇಕು ಈಗ ಏನಾಯ್ತು ಈಗ ಕಾಮನ್ ಡಿಫರೆನ್ಸ್ ಎಷ್ಟಿದೆ ಇದು -2 therefore ಕಾಮನ್ ಡಿಫರೆನ್ಸ್ ಏನಿದೆ -2 ಲಾಸ್ಟ್ ಅಲ್ಲಿ ನೀವು ಇನ್ನೊಂದ್ಸತಿ ಬರಿಬಹುದು ಏನು ಈ ಕೊಟ್ಟಿರುವಂತ ಅರ್ಥಮೆಟಿಕ್ ಪ್ರೊಫೆಷನ್ ನ ಫಸ್ಟ್ ಟರ್ಮ್ ಬರೀರಿ ಅಂದ್ರು a = 3 therefore ಕಾಮನ್ ಡಿಫರೆನ್ಸ್ ಎಷ್ಟಿದೆ ಈ ಅರ್ಥಮೆಟಿಕ್ ಪ್ರೊಫೆಷನ್ -2 ಈ ರೀತಿ ನೀವು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅದೇ ತರ ಬೇರೆ ಬೇರೆ ಪ್ರಾಬ್ಲಮ್ಸ್ ಗಳಿದೆ 4 ಪ್ರಾಬ್ಲಮ್ಸ್ ಇದೆ ಅಲ್ಲಿ ಬೇಕಿದ್ರೆ ನೀವು ಪಾಸ್ ಮಾಡ್ಬೇಕಾ ಪಾಸ್ ಈಗ ಅದರಲ್ಲಿ ಇನ್ನು 3 ಪ್ರಾಬ್ಲಮ್ಸ್ ಇದೆ ಇನ್ನೊಂದು ಅದರಲ್ಲಿ ನಾನು ಮಾಡಿ ತೋರಿಸ್ತೀನಿ ಇಲ್ಲಿ ಅದು ರೇಷನಲ್ ನಂಬರ್ಸ್ ಇರುವಂತದ್ದು ಥರ್ಡ್ ಪ್ರಾಬ್ಲಮ್ ಇದೆ ನೋಡಿ ಥರ್ಡ್ ಪ್ರಾಬ್ಲಮ್ ಏನು ಅರ್ಥಮೆಟಿಕ್ ಪ್ರೊಫೆಷನ್ ಕೊಟ್ಟಿದ್ದಾರೆ ಅವರು 1/3, 5/3, 9/3, 13/3 ಇದು ಇನ್ನೊಂದು ಅರ್ಥಮೆಟಿಕ್ ಪ್ರೊಫೆಷನ್ ಕೊಟ್ಟರು ಇದರಲ್ಲೂ ಕೂಡ ನಾವೇನ್ ಮಾಡಬೇಕು ಫಸ್ಟ್ ಟರ್ಮ್ ಮತ್ತೆ ಕಾಮನ್ ಡಿಫರೆನ್ಸ್ ನ ನಾವು ಬರಿಬೇಕು ಫಸ್ಟ್ ಟರ್ಮ್ ಇಲ್ಲೇ ಸಿಗ್ಬಿಡುತ್ತೆ ನಿಮಗೆ 1/3 ಆಗುತ್ತೆ ಹಾಗಾಗಿ ನಾವೇ ಬರ್ಕೊಳ್ಳೋಣ ಕೆಳಗಡೆ ನಾವು ಫಸ್ಟ್ ಟರ್ಮ್ ಯಾವುದು ಸೆಕೆಂಡ್ ಟರ್ಮ್ ಯಾವುದು ಥರ್ಡ್ ಟರ್ಮ್ ಯಾವುದು ಅನ್ನೋದನ್ನ ಇಲ್ಲಿ ಸಿಂಬಾಲಿಕಲ್ ರಿಪ್ರೆಸೆಂಟೇಷನ್ ಬರ್ಕೋಣ a 1/3 a1 ಆಗುತ್ತೆ 5/3 a2 9/3 a3 13/3 a4 ಆಯ್ತು ರೆಸ್ಯೂಮ್ ಅದರಲ್ಲೇ ಹಾಕಿದೆಯಲ್ಲ ರೆಸ್ಯೂಮ್